ಬಹುಶಃ ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಒಂದು ಮಾತಿದೆ, ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನ ಎಂತ ಸಂಬಂಧವಯ್ಯ ಅಂತ ಹೇಳಿ ನಮ್ಮ ಶರಣರು ಹೇಳಿದ. ಅಂದ್ರೆ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬರು ನನ್ನ ಅವರ ಮಧ್ಯದಲ್ಲಿ ಎಂಥ ಸಂಬಂಧ ಅಂದರೆ, ಅವರು ರಾಯಚೂರಿನವರು, ನಾನು ಬೆಳಗಾವಿ. ಮತ್ತು ಸುಮಾರು 25 ವರ್ಷದಿಂದ ಅವರೊಂದು ಪಕ್ಷದಲ್ಲಿ, ನಾನೊಂದು ಪಕ್ಷದಲ್ಲಿ. ನಾನೊಂದು ವಚನವನ್ನು ನಿಮಗೆ ಯಾಕೆ ಹೇಳಿದೆ ಅಂದರೆ, 2004ನೇ ಇಸ್ವಿಯಲ್ಲಿ ಈ ಭಾಗ ಕುಡಿ ನೀರಿಗಾಗಿ ಹಬ್ಬಸ್ತಿತ್ತು. ಅವತ್ತು 2004ನೇ ಇಸ್ವಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧರ್ಮಸಿಂಗ್ ಸಾಹೇಬರು ನಮ್ಮ ಸಚಿವರು ಅವರಿಗೆ ರಾಜಕೀಯ ಕಾರ್ಯದರ್ಶಿಗಳು, ಪೊಲಿಟಿಕಲ್ ಸೆಕ್ರೆಟರಿ, ಅವಾಗ ಬೋಸರಾಜ್ ಸಾಹೇಬ್ ನಮ್ಮ ತಾಲೂಕು ಒಂದು ವಿಚಿತ್ರ ತಾಲೂಕು. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಒಂದು ಕಡೆ ಮಹಾಪೂರ್ ಬಂದು 100 ಹಳ್ಳಿಗಳು ಮುಳುಗವು, ಇನ್ನೊಂದು ಕಡೆ 100 ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. 1989ರಲ್ಲಿ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿ ಕುಡಿ ನೀರಿನ ಹಾಕಾರ. ಘಟಪ್ರಭಾ ನದಿಯಿಂದ ಇಲ್ಲಿ ನೀರು ತರಬೇಕು ಕುಡಿಲಿಕ್ಕೆ. ಅವಾಗ ರೈಲ್ವೆ ಮುಖಾಂತರ ಸೇಡ್ಬಾಳ್ವರೆಗೆ ನೀರು ತಂದು ಸೇಡ್ಬಾಳ್ದಿಂದ ಟ್ಯಾಂಕರ್ ಮುಖಾಂತರ ಹಳ್ಳಿ ಹಳ್ಳಿಗೆ ನೀರು ಕೊಡ್ತಕ್ಕಂಥ ಕಾರ್ಯ ಆಗಿ ಹೋಗಿತ್ತು. ಜನ ಸ್ನಾನ ಮಾಡಿದ್ರೆ ಆ ಬಕ್ಸು ಹೊರಗಡೆ ಬರ್ತಕ್ಕಂಥ ನೀರನ್ನು ಬಕೆಟ್ದಲ್ಲಿ ಹಿಡಿದಿಡೋರು. ಆ ನೀರನ್ನ ಮತ್ತೆ ಅರಿವಿಯನ್ನು ತೊಳಿಲಿಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ನೀರಂದ್ರೆ ಬಂಗಾರ. ಅಂತ ಸಂದರ್ಭದಲ್ಲಿ ಭೂಮಿಗಲ್ಲ, ಕುಡಿಲಿಕ್ಕೆ ನೀರಿರಲಿಲ್ಲ. ನನ್ನ ಕ್ಷೇತ್ರದಲ್ಲಿ 64 ಹಳ್ಳಿಗಳು. ಅವತ್ತಿನ ದಿವಸ ಮಹಾಪೂರ ಬಂತು. ಒಂದು ಕಡೆ ನೀರಿಗೆ ಹಪಾಪಿ ಆಗ್ತಿತ್ತು. ಉಪಕಾರ ಮಾಡಿದವರು ನಾವು ಸ್ಮರಣೆ ಮಾಡಬೇಕಾಗ್ತದೆ. ಅದು ಮನುಷ್ಯನ ಧರ್ಮ. ಅವತ್ತು ನನಗೊಬ್ಬರು ಹಿರಿಯ ಅಧಿಕಾರಿ ಹೇಳಿದರು, ನಾನೊಂದು ಮಲ್ಟಿ ವಿಲೇಜ್ ಯೋಜನೆಗಳನ್ನು ಮಾಡಿದ್ದೆ. ಸುಮಾರು 46 ಹಳ್ಳಿಗಳಿಗೆ ಕುಡಿ ನೀರಿಗೋಸ್ಕರ ಒಂದು ನೀಲನಕ್ಷೆಯನ್ನು ಸಿದ್ಧ ಮಾಡಿಕೊಂಡು ಸುಮಾರು 45 ಕೋಟಿ ರೂಪಾಯಿ. ಅವತ್ತು ರಾಕೇಶ್ ಸಿಂಗ್ ಅವರು ಬಿಜಾಪುರದಲ್ಲಿ ಡಿಸಿ ಆಗಿದ್ರು. ಆ ತಾನೇ ಪ್ರಮೋಷನ್ ಆಗಿ ಬೆಂಗಳೂರಿಗೆ ಹೋಗಿದ್ರು. ಅವರಿಗೆ ನನಗೆ ಸ್ವಲ್ಪ ಸ್ನೇಹ. ರಾಕೇಶ್ ಸಿಂಗ್ ಅವರು ಒಂದು ಮಾತು ಹೇಳಿದರು, ನೀವು ಧರ್ಮಸಿಂಗ್ ಅವರ ಜೊತೆಗೆ ಹೋಗಿ ಇದನ್ನ ಕೊಡುವಾಗ ಪೊಲಿಟಿಕಲ್ ಸೆಕ್ರೆಟರಿ ಅವರು ಬೋಸರಾಜ್ ಅವರಿದ್ದಾರೆ, ಅವ್ರಿಗೆ ಹೋಗಿ ಒಂದ್ಸಲ ನೀವು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿದ್ರೆ ನಿಮ್ಮ ಕೆಲಸ ಸುಲಭ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಶಾಸಕರ ಭವನದಾಗಿದ್ದೆ, ಅವರು ಶಾಸಕರ ಭವನದಾಗ ಇದ್ದೆ. ಬೆಳಿಗ್ಗೆ ಹೋದೆ. ನಾನು ಬೋಸರಾಜ್ ಅವರು ಕೇಳ್ಕೊಂಡೆ, ನಮ್ಮ ನೀರಿಗಾಗಿ ಜನ ಹಪಾಪಿಸ್ತಾ ಇದ್ದಾರೆ, ಸ್ವಂತ ಕುಡಿ ನೀರಿನ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ತಂದಿದೆ. ಅದಕ್ಕೆ ನೀವು ಧರ್ಮಸಿಂಗ್ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ನಮ್ಮ ಯೋಜನೆಗೆ ಮಂಜೂರಾತಿ ಕೊಡಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂಡೆ. ಅವ್ರು ಹೇಳಿದ್ರು, ನೀವು ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಕೊಡಿ, ನಾನು ತಕ್ಷಣ ಬರ್ತೀನಿ ಅಂತ ಹೇಳಿದ್ರು.
ಪಾಪ ಇನ್ನೂ ಚಹಾ ಮತ್ತು ನಾಷ್ಟ ಆಗಿರಲಿಲ್ಲ. ಅದನ್ನ ಬಿಟ್ಟು ನಾನು ಜೊತೆಗೆ ಬಂದ ನಡ್ರಿ ಹೋಗೋಣ ಒಂದು ಒಳ್ಳೆ ಕೆಲಸ. ನಾವು ಹೋಗಿ ಧರ್ಮಸಿಂಗ್ ಸಾಹೇಬರಿಗೆ ಕೊಟ್ಟಾಗ ಇದನ್ನ ಮಾಡಿಕೊಡ್ಬೇಕು, ನಮ್ಮ 46 ಹಳ್ಳಿ ಜನರಿಗೆ ಇದೊಂದು ಪುಣ್ಯದ ಕಾರ್ಯ ಇದೆ ಅಂತ ಹೇಳಿ ನಾ ಹೇಳಿ ಮುಗಿಸೋದ್ರೊಳಗೆ ಬೋಸರಾಜ್ ಅವರು ಹೇಳಿದರು, ಸರ್ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು, ಅಲ್ಲಿ ಜನರ ಒಂದು ಕಷ್ಟವನ್ನು ಕೇಳಿದ್ದೀನಿ, ನನ್ನ ಕರುಳು ಸುರು ಅಂದಿದೆ, ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕು. ನಾವು ಕಾಂಗ್ರೆಸ್ ಅವರು ಇರ್ಬೋದು, ಆದ್ರೆ ಅವ್ರು BJP ಅವರು ಇರ್ಬೋದು, ಅಲ್ಲಿ ಎಲ್ಲ ಜನ ನೀರು ಕುಡಿಯುವಂಥ ಕೆಲಸ ಆಗ್ತದ, ಈ ಒಂದು ಒಳ್ಳೆ ಕೆಲಸಕ್ಕೆ ನೀವು ಮಾಡಿಕೊಡ್ಬೇಕು ಅಂತಕ್ಕಂಥ ಹೇಳಿದಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ಅದು ಬೋಸರಾಜ್ ಸಾಹೇಬರು ಅಂತಕ್ಕಂಥದ್ದನ್ನ ಇವತ್ತು ಬಹಳ ಅಭಿಮಾನದಿಂದ ಮಾತನ್ನ ಹೇಳ್ತೀನಿ. ಅವ್ರಿಗೆ ನೆನಪಿರಲಿಲ್ಲ. ಅವರು ನಾನು ಬರುವಂತ ಸಂದರ್ಭದಲ್ಲಿ ಆ ವಿಷಯವನ್ನು ನೆನಪಿಸಿದಾಗ ಅವರಿಗೆ ಒಂಥರ ಆವಾಗ ಆಶ್ಚರ್ಯ ಆಯ್ತು. ನೋಡ್ರಿ, ಅದಕ್ಕೆ ಹೇಳಿದೆ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ಎತ್ತ ಸಂಬಂಧವಯ್ಯ ಅಂತ. ಎಲ್ಲಿ ರಾಯಚೂರ, ಎಲ್ಲಿ ಬೆಳಗಾವ, ಯಾವ ಪಕ್ಷ ಇನ್ನೊಂದು ಪಕ್ಷ, ಆದರೆ ಸಾರ್ವಜನಿಕರಿಗೆ ಜನರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥವರು ಬೆರಳ ಎನಿಸ್ತಕ್ಕಂಥ ಜನರಲ್ಲಿ ಅದರಲ್ಲಿ ನಮ್ಮ ಬೋಸರಾಜ್ ಅವರೊಬ್ಬರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕು.